ಪುರಿ ಜಗನ್ನಾಥನ ಕತೆ. ಬಹಳ ಕಾಲ ಹಿಂದೆ ಒಬ್ಬ ಧರ್ಮಾತ್ಮ ರಾಜನಿದ್ದನು. ಅವನ ಹೆಸರು ಇಂದ್ರದ್ಯುಮ್ನ ಮಹಾರಾಜ. ಅವನು ವಿಷ್ಣುವಿನ ಮಹಾಭಕ್ತ. ತನ್ನ ಜೀವನದಲ್ಲಿ ಒಮ್ಮೆ ಶ್ರೀ ವಿಷ್ಣುವಿಗೆ ಅತ್ಯಂತ ಭಕ್ತಿಯಿಂದ ಭವ್ಯವಾದ ದೇವಸ್ಥಾನವೊಂದು ನಿರ್ಮಿಸಬೇಕೆಂದು ನಿಶ್ಚಯಿಸುತ್ತಾನೆ. ಒಂದು ರಾತ್ರಿ ಅವನಿಗೆ ಕನಸಿನಲ್ಲಿ ದೇವರು ಸೂಚನೆ ನೀಡುತ್ತಾರೆ. ನಾನು ನೀಲಮಾಧವ ಎಂಬ ರೂಪದಲ್ಲಿ ಅರಣ್ಯದಲ್ಲಿ ಇದ್ದೇನೆ. ನನ್ನನ್ನು ಹುಡುಕಿ. ಅನೇಕ ಜನರನ್ನು ಕಳುಹಿಸಿ ರಾಜನು ಆ ದೇವಮೂರ್ತಿಯನ್ನು ಹುಡುಕಿಸುತ್ತಾನೆ. ಕೊನೆಗೆ ಮೂರ್ತಿಯ ದರ್ಶನವಾಯಿತು. ಆದರೆ ಅವನು ತನ್ನನ್ನು ತಾನು ಮಾಯಗೊಳಿಸಿದನು. ಇದರಿಂದ ರಾಜನು ನಿರಾಸನಾದರೂ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಮತ್ತೆ ಒಂದು ದಿನ ದೇವರು ರಾಜನಿಗೆ ಕನಸಿನಲ್ಲಿ ಹೇಳಿದರು, ನೀನು ಪುರಿಯಲ್ಲಿ ದೇವಸ್ಥಾನವನ್ನು ನಿರ್ಮಿಸು. ನಾನೇನು ಬೇಕಾದರೂ ಆಗುವೆ. ತಕ್ಷಣವೇ ರಾಜನು ಪುರಿಗೆ ಹೋಗಿ ಶ್ರೀಮಂದಿರ ನಿರ್ಮಿಸುತ್ತಾನೆ. ಅಲ್ಲಿ ಮೂರ್ತಿ ಪ್ರತಿಷ್ಠೆಗಾಗಿ ಕಾಯುತ್ತಿದ್ದಾಗ ಸಮುದ್ರದ ತೀರಕ್ಕೆ ಒಂದು ಪವಿತ್ರ ಮರದ ದೋಣಿ ದರವಡೆ ತೇಲಿಬರುತ್ತದೆ. ಅದನ್ನು ದೇವದೂತರು ತಂದುಕೊಟ್ಟ ಮರವೆಂದು ಗುರುತಿಸುತ್ತಾರೆ. ಅಷ್ಟರಲ್ಲಿ ವೃದ್ಧರೂಪದಲ್ಲೊಬ್ಬ ಮರಕ್ಕಡಿಯವನು ಬರುತ್ತಾನೆ. ಅವನು ಯಾರು ಗೊತ್ತಿಲ್ಲ, ಆದರೆ ಆತನು ನಿಜವಾಗಿಯೂ ದೇವಶಿಲ್ಪಿ ವಿಶ್ವಕರ್ಮನೆಂಬ ನಂಬಿಕೆಯಿದೆ. ಆತನು ರಾಜನಿಗೆ ಹೇಳುತ್ತಾನೆ, ನಾನು ಮೂರ್ತಿಗಳನ್ನು ತಯಾರಿಸುತ್ತೇನೆ. ಆದರೆ ನಾನು ಒಳಗೆ ಕೆಲಸ ಮಾಡುತ್ತಿದ್ದಾಗ ಬಾಗಿಲು ತೆಗೆಯಬಾರದು. ಹೊರಗಿನಿಂದ ಕೇಳಿದರೂ ಬಾಗಿಲು ತೆರೆಯಬಾರದು. ರಾಜನು ಒಪ್ಪುತ್ತಾನೆ. ಹಲವಾರು ದಿನಗಳು ಕಳೆದರೂ ಮೂರ್ತಿಗಳು ಸಿದ್ಧವಿಲ್ಲ. ರಾಜ ಹಾಗೂ ರಾಣಿ ಆತಂಕಗೊಂಡು ಬಾಗಿಲು ತೆಗೆಯುತ್ತಾರೆ. ಅಲ್ಲಿ ವಿಶ್ವಕರ್ಮ ಮಾಯವಾಗಿರುತ್ತಾನೆ ಮತ್ತು ಮೂರ್ತಿಗಳು ಅಸಂಪೂರ್ಣವಾಗಿ ಬಚಾವಾಗಿರುತ್ತವೆ, ಕೈಕಾಲುಗಳಿಲ್ಲದೆ. ರಾಜನು ವಿಷಾದಿಸುತ್ತಿದ್ದಾಗ ಆಕಾಶವಾಣಿ ಆಗುತ್ತದೆ, ಈ ರೂಪವೇ ನನ್ನ ಇಚ್ಛೆಯ ರೂಪ. ನಾನೀಗ ಜಗನ್ನಾಥನಾಗಿ ನಿಮ್ಮಲ್ಲಿ ಇರುತ್ತೇನೆ. ಅದೇ ರೀತಿಯಲ್ಲಿ ಆ ಪವಿತ್ರ ಮರವಿನಿಂದ 3 ಮೂರ್ತಿಗಳು ನಿರ್ಮಾಣವಾಗುತ್ತವೆ. ಶ್ರೀ ಜಗನ್ನಾಥ ಕೃಷ್ಣ, ಬಲಭದ್ರ ಅಣ್ಣ, ಸುಭದ್ರಾ ತಂಗಿ. ಅವರನ್ನು ಪುರಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಈ ದೇವಸ್ಥಾನವೇ ಇಂದು ವಿಶ್ವವಿಖ್ಯಾತ ಪುರಿ ಜಗನ್ನಾಥ ದೇವಸ್ಥಾನ. ಪ್ರತಿ ವರ್ಷ ಇಲ್ಲಿ ನಡೆಯುವ ರಥಯಾತ್ರೆ ಒಂದು ದೊಡ್ಡ ಉತ್ಸವ. ಈ ಮೂರ್ನೆಯು ಭವ್ಯವಾದ ರಥಗಳಲ್ಲಿ ಹೊರಗೆ ತಂದು ಸಾವಿರಾರು ಜನರ ಮುಂದೆ ವಿಹರಿಸುತ್ತಾರೆ. ಭಕ್ತರು ದೇವರನ್ನು ದರ್ಶನ ಮಾಡುವುದು ತಮ್ಮ ಜೀವನದ ಭಾಗ್ಯ ಎಂದು ನಂಬುತ್ತಾರೆ.